ಯಾಕೆ ಬೆವರ್ತಾ ಇದೀಯಾ? ನನಗ್ ಬೇಕಾಗಿರೋದು ನೀನಲ್ಲ, ನೀನ್ ಹಾಕಿರೋ ಎಂಜಲ್ ತಿಂದು ಕೊಬ್ಬಿರೋ ಈ ನಿನ್ ನಾಯಿಗಳು. ತಾಕತ್ತಿದ್ರೆ ಹೇಳ್ಕೊಂಡು ಹೋಗೋ. ನೀಯತ್ತಿಲ್ದ ನೀನು ನನ್ನ ತಾಕತ್ ಬಗ್ಗೆ ಮಾತಾಡ್ತಿದ್ಯಾ? ಅದೇ ದೇಕೋ ಬಾಯ್, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಲಾಟೆ ಯಾಕೆ ಮಾಡ್ಕೋಬೇಕು? ಇವ್ರ ತಾಂಗ ನೀಗೆ ಬೇಕಾಗಿರೋದು, ಕರ್ಕೊಂಡು ಹೋಗು. ಬಹಳ ಸೆಂಟಿಮೆಂಟಲ್ ಆಗಿ ಫೀಲ್ ಮಾಡ್ಕೋತಿದ್ದೀರಾ? ನಿಮ್ ಮನ್ಸಿಗೆ ತುಂಬಾ ದುಃಖನೂ ಆಗಿರ್ಬೇಕು ಅಲ್ಲ? ಯಾಕಂದ್ರೆ ನಮ್ ಹುಡುಗರು ಹೇಳ್ತಾ ಇರೋದು ನಿಮ್ ಹೆಣ್ಮಕ್ಳ ಸೀರೆನ ನಿಮ್ಮ ಕರುಳು ಕಿವಿಚ್ತಾ ಇದೆ. ಇದೇ ಕೆಲಸನ ನೀವು ಬೇರೆ ಹೆಣ್ಮಕ್ಳು ಮಾಡ್ಬೇಕಾದ್ರೆ ನಿಮ್ಮ ಕರಳು ಕರುಣೆನೇ ತೋರಿಸ್ತಿರ್ಲಿಲ್ಲ ಅಲ್ಲ? ಇಲ್ಲಿ ನಿಮ್ ಹೆಣ್ಮಕ್ಳನ್ನ ಯಾರು ರೇಪ್ ಮಾಡಿಲ್ಲ. ರೇಪ್ ಮಾಡತ್ರ ಆಕ್ಟ್ ಮಾಡಿದ್ರು ಅಷ್ಟೇ. ಅವರು ನಿಮ್ ಹಾಗೆ ಕಲ್ಲು ಹೊರದವರಲ್ಲ, ಕಲ್ಲು ಹೊತ್ತು ದುಡಿಯೋರು. ಎಂಜಿನ್ ತಂದು ಚೇಲಗಳಾಗಿ 100 ವರ್ಷ ಬದುಕೋ ಬದಲು ಒಂದೇ ಒಂದು ನಿಮಿಷ ನಿಯತ್ತಿಂದ ಬದುಕೋರು ಸಾಕು. ಅದಕ್ಕೆ ಈ ಸಮಾಜ ಬಿಡ್ಬೇಕಲ್ಲ. ಯಾವುದೋ ಸಮಾಜ, ಯಾರ್ದೋ ಸಮಾಜ? ನಮ್ಗೆ ಹುಟ್ಟಿದ್ದೋ ಈ ಸಮಾಜ. ಐ ಮೀನ್, ನಾವು ಸೃಷ್ಟಿ ಮಾಡಿದ್ದೋ ಈ ಸಮಾಜ. ನಾವು ಒದ್ರೆ ಅದು ಮುದುರ್ಕೊಳ್ಳುತ್ತೆ, ನಾವು ಹೆದರ್ಕೊಂಡು ಬಗ್ಗಿದ್ರೆ ಅದು ನಮ್ಗೆ ಜಾಡ್ಸೋದಿತ್ತೆ. ಐ ಡೋಂಟ್ ಕೇರ್ ಫಾರ್ ದಿಸ್ ಬ್ಲಡಿ ಸೊಸೈಟಿ. ವಿ ಆಲ್ಸೋ ಡೋಂಟ್ ಕೇರ್. ಬಟ್ ಹಣದಿಂದ ಕಾನೂನು ದೇಶನೇ ಅಡವಿಟ್ಕೊಂಡು ಮೆರಿತಾ ಇರೋ ಈ ಕೆಟ್ಟ ಹುಳುಗಳನ್ನು ಆರಿಸಿದ್ ಯಾರು ಸರ್? ಈ ಸಮಾಜನ ಸೃಷ್ಟಿ ಮಾಡಿರೋ ನಮ್ಮಂತ ನಿಮ್ಮಂತ ಮುಟ್ಟಾಡಿರ್ತಾನೆ. ಹೇಳಿ ಸರ್, ಹೇಳಿ. ಅಷ್ಟೇ ಅಲ್ಲ ಸರ್, ನಮ್ಮ ದೇಶನ ಆಳ್ತಿರೋ ದುಷ್ಟ ಶಕ್ತಿಗಳು ನಮ್ಮಿಂದ ವೋಟ್ ಪಡೆಯೋ ತನಕ ಆಸೆಯನ್ನು ಏಣಿ ಹಚ್ಚಿ ದುರಾಸೆಯನ್ನು ಅಟ್ಟಿಕ್ಕೇರಿಸ್ತಾರೆ. ಆದ್ರೆ ಕೊನೆಗೆ ನಮ್ಮನ್ನ ಬೂಟಿಂದ ಒದಿತಾರೆ ಅನ್ನೋದಕ್ಕೆ ಇವನೇ ಒಂದು ಸಾಕ್ಷಿ. ಕೇಳಿ ಸರ್, ಕಷ್ಟಪಟ್ಟು ಓದಿಸಿದ ನಮ್ಮ ತಂದೆ ತಾಯಿಗಳನ್ನ ಸುಖವಾಗಿರ್ಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಕೆಲಸ ಕೇಳ್ಕೊಂಡು ದೊಡ್ಡರ ಹತ್ರ ಹೋದ್ವಿ ಸರ್. ನಮ್ ಸರ್ಟಿಫಿಕೇಟ್ಗಳೆಲ್ಲ ಕೊಟ್ವಿ. ಆದ್ರೆ ಅವ್ರಿಗೆ ಬೇಕಾಗಿದ್ದು ಸರ್ಟಿಫಿಕೇಟ್ ಅಲ್ಲ ಸರ್, ಲಂಚ. ಹೌದು ಸರ್, ಲಂಚ ಇಲ್ಲ ಅಂದಿದ್ದಕ್ಕೆ ನಿಮ್ ತಂಗಿರ್ನು ಹೆಂಡತಿರ್ನು ಲಂಚ ಕಳ್ಸಿ ಅಂದ್ರು ಸರ್. ಸ್ವಾಭಿಮಾನ ತಡೆಯೋಕಾಗದೆ ಎಲ್ಲಾರನ್ನೂ ಕೊಚ್ಚ ಹಾಕಿದ್ವಿ. ಕೊನೆಗೆ ಜೈಲ್ ಸೇರಿದ್ವಿ. ನಮ್ಮನ್ನೇ ನಂಬ್ಕೊಂಡಿದ್ದ ತಂದೆ ತಾಯಿನ